ಎಲ್ಲರಿಗೂ ನಮಸ್ಕಾರ. ಬನ್ನಿ, ಕೆಎಸ್ಸೆಟ್ ಇಂಗ್ಲಿಷ್ ಪರೀಕ್ಷೆಯ ಸಿಲೆಬಸ್ ಇದೆಯಲ್ಲ, ಅದನ್ನ ಒಮ್ಮೆ ಸರಳವಾಗಿ ಬಿಡಿಸಿ ನೋಡೋಣ. ಸಹಾಯಕ ಪ್ರಾಧ್ಯಾಪಕರಾಗ್ಬೇಕು ಅನ್ನೋ ಕನ್ಸಿಗೆ ಇದು ಮೊದಲ ಮೆಟ್ಟಲು ಅಂತಾನೆ ಹೇಳ್ಬೋದು. ಹೌದು, ಕರ್ನಾಟಕದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೇಕು ಅಂದ್ರೆ ಈ ಪರೀಕ್ಷೆಯ ಸಿಲೆಬಸ್ ಅನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದೇ ಎಲ್ಲಕ್ಕಿಂತ ಮುಖ್ಯವಾದ ನಿರ್ಣಾಯಕವಾದ ಹೆಜ್ಜೆ. ಈ ಪೂರ್ತಿ ಸಿಲೆಬಸ್ ಅನ್ನೊಮ್ಮೆ ನೋಡಿದ್ರೆ ಅದರಲ್ಲಿ ಒಟ್ಟು 10 ಯೂನಿಟ್ಸ್ ಇವೆ. ಅಬ್ಬಾ, 10 ಯೂನಿಟ್ಸ್! ಮೊದಲ ನೋಟಕ್ಕೆ ಇದೇನಪಾ ಇಷ್ಟೊಂದು ದೊಡ್ಡದಿದೆ ಅಂತ ಖಂಡಿತ ಅನ್ಸಬಹುದಲ್ವಾ? ಆದ್ರೆ ಇದನ್ನ ಕೇವಲ ಒಂದು ಲಿಸ್ಟ್ ಅಂತ ಅಂದುಕೊಳ್ಬೇಕಾಗಿಲ್ಲ. ನಿಜ ಹೇಳ್ಬೇಕಂದ್ರೆ ಇದೊಂದು ರೀತಿ ರೋಡ್ ಮ್ಯಾಪ್ ಇದ್ದ ಹಾಗೆ. ಸರಿ, ಹಾಗಿದ್ರೆ ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ. ಈ 10 ಯೂನಿಟ್ಗಳು ಕೇವಲ ಪಟ್ಟಿ ಅಷ್ಟೇ ಅಲ್ಲ, ಅವು ಹೇಗೆ ಒಂದಕ್ಕೊಂದು ಕನೆಕ್ಟ್ ಆಗಿವೆ ಮತ್ತು ನಮ್ಮ ತಯಾರಿಯನ್ನ ಹೇಗೆ ಸುಲಭ ಮಾಡಬಹುದು ಅಂತ ಒಟ್ಟಿಗೆ ನೋಡೋಣ. ನಾವು ಮೊದಲ 4 ಯೂನಿಟ್ಗಳನ್ನ ನೋಡೋಣ. ಇವುಗಳನ್ನ ಇಡೀ ಇಂಗ್ಲಿಷ್ ಸಾಹಿತ್ಯದ ಅಡಿಪಾಯ ಅಂತ ಹೇಳಬಹುದು. ಅಂದ್ರೆ ಒಂದ್ರೀತಿ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಇದ್ದ ಹಾಗೆ. ಈ ಫೌಂಡೇಶನ್ ಗಟ್ಟಿಯಾಗಿದ್ರೆ ಮುಂದಿನದೆಲ್ಲ ಸುಲಭ. ನೋಡಿ, ಈ 4 ಯೂನಿಟ್ಗಳು ಅಂದ್ರೆ ಯಾವುದು? ಡ್ರಾಮಾ, ಪೋಯೆಟ್ರಿ, ಫಿಕ್ಷನ್ ಮತ್ತು ನಾನ್ ಫಿಕ್ಷನಲ್ ಪ್ರೋಸ್ ಅಂದ್ರೆ ಸಾಹಿತ್ಯದ ಬಹುತೇಕ ಎಲ್ಲಾ ಮುಖ್ಯ ಪ್ರಕಾರಗಳು ಇದ್ರಲ್ಲೇ ಬಂದ್ಬಿಡ್ತವೆ. ಇಂಗ್ಲಿಷ್ನಲ್ಲಿ ಬರೆದ ಯಾವುದೇ ಸಾಹಿತ್ಯ ತಗೊಳ್ಳಿ, ಅದು ಈ 4ರಲ್ಲಿ ಒಂದಾಗಿರುತ್ತೆ. ಆದ್ರೆ ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಅಧಿಕೃತವಾಗಿ ಏನ್ ಹೇಳಿದ್ದಾರೆ ಅಂದ್ರೆ, ಈ ಯೂನಿಟ್ಸ್ಗಳಿಂದ ಬರುವ ಪ್ರಶ್ನೆಗಳು ಕೇವಲ ನಾಲೆಡ್ಜ್ ಟೆಸ್ಟ್ ಮಾಡೋಕಲ್ಲ, ಬದಲಾಗಿ ಕಾಂಪ್ರಿಹೆನ್ಷನ್ ಮೂಲಕ ಕ್ರಿಟಿಕಲ್ ರೀಡಿಂಗ್, ಕ್ರಿಟಿಕಲ್ ಥಿಂಕಿಂಗ್ ಮತ್ತು ರೈಟಿಂಗ್ ಸ್ಕಿಲ್ಸ್ ಅಂದ್ರೆ ವಿಮರ್ಶಾತ್ಮಕವಾಗಿ ಓದುವ, ಯೋಚಿಸುವ ಮತ್ತು ಬರೆಯುವ ಕೌಶಲ್ಯಗಳನ್ನ ಪರೀಕ್ಷೆ ಮಾಡ್ತಾರೆ ಅಂತ. ಇದು ನಿಜವಾಗ್ಲೂ ಗಮನಿಸಬೇಕಾದ ಅಂಶ. ಸರಿ, ಹಾಗಿದ್ರೆ ಈ ಫೌಂಡೇಶನ್ ಹಾಕಿದ್ಮೇಲೆ ಸಿಲೆಬಸ್ ನಮ್ಮನ್ನು ಮುಂದೆ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ? ಬನ್ನಿ, ಮುಂದಿನ ತಾರ್ಕಿಕ ಭಾಗ ಯಾವುದು ಅಂತ ನೋಡೋಣ. ಇಲ್ಲಿ ಬರೋದು ಯೂನಿಟ್ 5 ಮತ್ತು 6. ಇವೆರಡು ಒಟ್ಟಾಗಿ ಇಂಗ್ಲಿಷ್ ಭಾಷೆಯ ಒಂದು ಸಂಪೂರ್ಣ ಕಥೆಯನ್ನೇ ನಮ್ಮ ಮುಂದೆ ಇಡ್ತವೆ. ಯೂನಿಟ್ 5 ಭಾಷೆಯ ಮೂಲಭೂತ ಪರಿಕಲ್ಪನೆಗಳು, ಅದರ ಥಿಯರಿಗಳ ಬಗ್ಗೆ ಹೇಳಿದ್ರೆ, ಯೂನಿಟ್ 6 ನಮ್ಮ ಭಾರತದಲ್ಲಿ ಇಂಗ್ಲಿಷ್ ಹೇಗೆ ಬಂತು, ಹೇಗೆ ಬೆಳೆಯಿತು ಮತ್ತು ಅದರ ಭವಿಷ್ಯ ಏನಿದೆ ಅನ್ನೋದರ ಮೇಲೆ ಫೋಕಸ್ ಮಾಡುತ್ತೆ. ಸೊ ಒಂದರಲ್ಲಿ ಭಾಷೆಯ ಮೆಕ್ಯಾನಿಕ್ಸ್, ಇನ್ನೊಂದರಲ್ಲಿ ಅದರ ಜರ್ನಿ. ಓಕೆ, ಈಗ ನಮ್ಮ ಹತ್ರ ಸಾಹಿತ್ಯದ ಅಡಿಪಾಯ ಇದೆ, ಭಾಷೆ ಬಗ್ಗೆನೂ ತಿಳಿದುಕೊಂಡಿದ್ದೀರಿ. ಮುಂದೇನು? ಈಗ ಸಿಲೆಬಸ್ ನಮ್ಗೆ ಒಂದು ಅನಲಿಸ್ಟ್ ಟೂಲ್ ಕಿಟ್ ಕೊಡುತ್ತೆ. ಅಂದ್ರೆ ಆ ಸಾಹಿತ್ಯವನ್ನ ಆಳವಾಗಿ ವಿಶ್ಲೇಷಣೆ ಮಾಡಕ್ಕೆ ಬೇಕಾದ ಪರಿಕರಗಳು. ಈ ಭಾಗದ ಜೋಡಣೆ ಇದೆಯಲ್ಲ, ಅದು ಅದ್ಭುತವಾಗಿದೆ. ನೋಡಿ, ಯೂನಿಟ್ 7ಅಲ್ಲಿ ಕಲ್ಚರಲ್ ಸ್ಟಡೀಸ್ ಅಂದ್ರೆ ವಿಶಾಲವಾದ ಸಾಂಸ್ಕೃತಿಕ ಸಂದರ್ಭಗಳ ಬಗ್ಗೆ ಕಲಿತೇವೆ. ಆಮೇಲೆ ಯೂನಿಟ್ 8ಅಲ್ಲಿ ಲಿಟರರಿ ಕ್ರಿಟಿಸಿಸಂ ಅಂದ್ರೆ ನಿರ್ದಿಷ್ಟ ವಿಮರ್ಶಾ ಪದ್ಧತಿಗಳ ಬಗ್ಗೆ ತಿಳಿತೇವೆ. ಕೊನೆಯದಾಗಿ ಯೂನಿಟ್ 9 ಎರಡನೇ ಮಹಾಯುದ್ಧದ ನಂತರ ಬಂದಂಥ ಇನ್ನೂ ಅಡ್ವಾನ್ಸ್ಡ್ ಥಿಯರಿಗಳನ್ನ ಪರಿಚಯಿಸುತ್ತೆ. ಸೊ ಇದು ಜನರಲ್ನಿಂದ ಸ್ಪೆಸಿಫಿಕ್ಗೆ ಹೋಗೋ ಒಂದು ಕ್ಲಿಯರ್ ಆದ ದಾರಿ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯವಾದ ವಿಷಯ ಏನಂದ್ರೆ, ಇವು ಕೇವಲ ಪುಸ್ತಕದಲ್ಲಿರೋ ಸಿದ್ಧಾಂತಗಳಲ್ಲ, ಇವು ಸಾಹಿತ್ಯವನ್ನ ಅರ್ಥೈಸಿಕೊಳ್ಳೋಕೆ ಬಳಸುವ ಕಾನ್ಸೆಪ್ಚುವಲ್ ಲೆನ್ಸ್ಗಳು. ಅಂದ್ರೆ ಒಂದೇ ಕೃತಿಯನ್ನ ಬೇರೆ ಬೇರೆ ಕನ್ನಡಕ ಹಾಕಿ ನೋಡಿದ ಹಾಗೆ ಪ್ರತಿಯೊಂದು ಲೆನ್ಸ್ ಕೂಡ ನಮಗೆ ಹೊಸ ಒಳನೋಟವನ್ನ ಕೊಡುತ್ತೆ. ಸರಿ, ಈ ಎಲ್ಲಾ ಹಂತಗಳನ್ನ ದಾಟಿ ನಾವು ಈಗ ಕೊನೆಯ ಅಷ್ಟೇ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ಇದನ್ನ ಇಡೀ ಪಯಣದ ಶಿಖರ ಅಂತಾನೆ ಕರಿಬೋದು. ಇಲ್ಲಿವರೆಗೂ ಕಲ್ತ ಜ್ಞಾನ, ಕೌಶಲ್ಯ ಎಲ್ಲವೂ ಇಲ್ಲಿ ಬಂದು ಸೇರುತ್ತೆ. ಅದೇ ಯೂನಿಟ್ 10 ರಿಸರ್ಚ್ ಮೆಥಡ್ಸ್ ಅಂಡ್ ಮಟೀರಿಯಲ್ಸ್. ಸರಿ, ಇಷ್ಟೆಲ್ಲ ಕಲಿತಾಯ್ತು, ಈಗ ಇದನ್ನೆಲ್ಲ ಇಟ್ಕೊಂಡು ಏನ್ ಮಾಡೋದು ಅನ್ನೋ ಪ್ರಶ್ನೆಗೆ ಇದು ಉತ್ತರ. ಇದು ಪಾಂಡಿತ್ಯಪೂರ್ಣ ಸಂಶೋಧನೆ ಮಾಡೋದು ಹೇಗೆ, ಫೀಲ್ಡ್ಗೆ ಹೊಸ ಜ್ಞಾನವನ್ನ ಹೇಗೆ ಸೇರಿಸೋದು ಅನ್ನೋ ಪ್ರಾಯೋಗಿಕ ಕೌಶಲ್ಯಗಳನ್ನ ನಮ್ಗೆ ಕೊಡುತ್ತೆ. ಅಂದ್ರೆ ಇದು ನಮ್ಮನ್ನ ಜ್ಞಾನವನ್ನ ಕೇವಲ ತೆಗೆದುಕೊಳ್ಳೋ ಸ್ಥಿತಿಯಿಂದ ಜ್ಞಾನವನ್ನ ಸೃಷ್ಟಿ ಮಾಡೋ ಹಂತಕ್ಕೆ ತಗೊಂಡೋಗತ್ತೆ. ಇದೇ ನೋಡಿ ಈ ಇಡೀ ಸಿಲೆಬಸ್ನ ಅಂತಿಮ ಗುರಿ. ಒಬ್ಬ ವಿದ್ಯಾರ್ಥಿಯಿಂದ ಒಬ್ಬ ಸ್ಕಾಲರ್ ಆಗಿ ರೂಪಾಂತರಗೊಳ್ಳುವ ಪ್ರಕ್ರಿಯೆ ಇದು. ಹಾಗಿದ್ರೆ ಬನ್ನಿ, ಈ ಇಡೀ ಪ್ರಯಾಣವನ್ನ ಒಮ್ಮೆ ರೀಕ್ಯಾಪ್ ಮಾಡೋಣ. ಮೊದಲನೇದ್ದು ಫೌಂಡೇಶನ್ ಅಂದ್ರೆ ಮೂಲ ಸಾಹಿತ್ಯ, ಎರಡನೇದು ಭಾಷೆ ಮತ್ತು ಅದರ ಸಂದರ್ಭ, ಮೂರನೇದು ವಿಶ್ಲೇಷಣೆ ಮಾಡೋಕೆ ಬೇಕಾದ ಟೂಲ್ ಕಿಟ್, ಮತ್ತು ಕೊನೆಯದಾಗಿ ಶಿಖರ ಅಂದ್ರೆ ಸಂಶೋಧನೆ ಮತ್ತು ಅದರ ಅನ್ವಯ. ನೋಡಿ, ಈಗ ಈ 10 ಯೂನಿಟ್ಗಳು ಒಂದು ಅಸ್ತವ್ಯಸ್ತವಾದ ಪಟ್ಟಿಥರ ಕಾಣಿಸ್ತಿಲ್ಲ ಅಲ್ವಾ? ಬದ್ಲಿಗೆ ಒಂದು ಸ್ಪಷ್ಟವಾದ ದಾರಿ ಕಾಣ್ತಿದೆ. ಹಾಗಾದ್ರೆ ಈ 4 ಭಾಗಗಳಲ್ಲಿ ಮೊದಲು ಯಾವುದನ್ನ ಮಾಸ್ಟರ್ ಮಾಡಬೇಕು? ಸಿಲೆಬಸ್ ಅನ್ನು ಈ ರೀತಿ ಭಾಗಗಳಾಗಿ ನೋಡಿದಾಗ ತಯಾರಿಗೆ ಒಂದು ಸ್ಟ್ರಾಟಜಿಕ್ ಅಪ್ರೋಚ್ ಸಿಗುತ್ತೆ.
ಆಗ ಇದೊಂದು ದೊಡ್ಡ ಪಟ್ಟಿ ಅಂತ ಭಯ ಹುಡ್ಸೋದಿಲ್ಲ. ಬದಲಿಗೆ ಇದು ಕಾರ್ಯರೂಪಕ್ಕೆ ತರಬಹುದಾದ ಒಂದು ಆಕ್ಷನ್ ಪ್ಲಾನ್ ಆಗಿ ಬದಲಾಗ್ತದೆ.